ಅಂತೆ ಗೊತ್ತಾ, ತಾಲೂಕಾ ಪಂಚಾಯತ್ ಆಫೀಸ್ ಬಿ ನಾವು ಈಗಾಗ ಮತ್ತೆ ನಾವು ನಾಳೆ ನಾಡ್ದು ಹೋಗಿದಾಗ ಸಂಬಂಧಪಟ್ಟ ಸಚಿವರ ಮತ್ತು ಸರ್ಕಾರ ಗಮನಕ್ಕೆ ತಂದು ಅದನ್ನು ಕೂಡ ಬೇಗನೆ ಮಾಡೋಣ. ಇವತ್ತೇನಾರ ತಡ ಆಗ್ಲತ್ತಿತ್ತಂದ್ರೆ, ಯಾಕಂತಂದ್ರೆ ಇವತ್ತು ಮಿನಿ ವಿಧಾನಸಭಾ ಆಗ್ತದಂತಂದ್ರೆ ತಾಲೂಕಾ ಪಂಚಾಯತ್ ಬಹಳ ಮುಖ್ಯವಾಗಿದೆ. ತಾಲೂಕಾ ಪಂಚಾಯತ್ನಲ್ಲಿ ಇವತ್ತು ಯಾವುದೇ ಗ್ರಾಮಗಳಿಂದ ಕೆಲಸಗಳು ಬರ್ಬೇಕಂತಂದ್ರೆ ತಾಲೂಕಾ ಪಂಚಾಯತ್ ಆಫೀಸೇ ಆಗ್ಬೇಕಂತ. ಈ ಮಿನಿ ವಿಧಾನಸಭಾ ತಾಲೂಕಾ ಪಂಚಾಯತ್ ಒಂದೇ ಕಡೆ ಆಗ್ತಂದ್ರೆ ಒಂದೇ ಬಿಲ್ಡಿಂಗ್ದಾಗ ಭಾಳ ಡಿಸ್ಟರ್ಬೆನ್ಸ್ ಆಗ್ತವೆ. ಆದ ಕಾರಣ ಇವತ್ತೇನೇನು ಭವ್ಯವಾದಂಥ ಒಂದು ತಾಲೂಕಾ ಪಂಚಾಯತ್ ಆಫೀಸು ಕೂಡ ನಾವು ಬೇಗನೆ ಚುಡುಗುಪ್ಪ ಗ್ರಾಮದಲ್ಲಿ ಮಾಡಿಸ್ಕೊಡ್ತೀನಂತ ಈ ವೇದಿಕೆ ಮುಖಾಂತರ ತಮ್ಗೆ ಹೇಳಕ್ಕೆ ಇಚ್ಛಪಡ್ತೀನಿ. ಅದರಂತೆ ಇವತ್ತ ಚುಡುಗುಪ್ಪ ಪಟ್ಟಣದಲ್ಲಿ ಕೂಡ ತಾಲೂಕು ಆಗಿದೆ ಅಂತಂದ್ರೆ ಎಲ್ಲ ಕೂಡ ಸೌಲಭ್ಯಗಳು ಬೇಕು. ಇವತ್ತು ಅನೇಕ ಯುವಕರು ಇದ್ದಾರೆ. ಇವತ್ತು ಅನೇಕ ಯುವಕರು ಅವ್ರಿಗೆ ಯಾವುದೇ ಆಟ ಆಡಬೇಕು ಇದು ಮಾಡಬೇಕಂದ್ರೆ ಯಾವುದೂ ಕೂಡ ಜಾಗ ಇಲ್ಲ. ಆದ ಕಾರಣ ನಾನು ಮೊನ್ನೆ ಸಂಬಂಧಪಟ್ಟ ನಮಗೆ ಈಗ ಕ್ರೀಡಾ ಸಚಿವರು ಇಲ್ಲ, ಅದು ಒಂದು ಖಾತೆ ನಮ್ಮ CM ಹತ್ರನೇ ಇದೆ. ನಾನು ಮೊನ್ನೆನೂ ಕೂಡ ಹೋಗಿ ಅವರಿಗೆ ಮನವಿ ಪತ್ರ ಕೊಟ್ಟೆ. ಸರ್, ನಮ್ಮ ಹತ್ರ ತಾಲೂಕಾ ರಚನೆ ಆಗಿದೆ ಚುಡುಗುಪ್ಪ, ಅಲ್ಲಿ ಕ್ರೀಡಾಂಗಣ ಇಲ್ಲ. ಇವತ್ತು ಈ ಒಂದು ಚುಡುಗುಪ್ಪ ಏನು ಸಿಟಿ ಇರ್ಬೋದು, ಇರ್ಕೊಳ್ಳಿ ಸಿಟಿದಲ್ಲಿ ಭಾಳಷ್ಟು ಜನರು ಮೈನಾರಿಟಿ ಇದ್ದಾರೆ, ಬ್ಯಾಕ್ವರ್ಡ್ಸ್ ಇದ್ದಾರೆ, ಎಲ್ಲರೂ ಕೂಡ ಇದ್ದಾರೆ. ಇವತ್ತು ನಮಗೆ ಈ ಒಂದು ಪಟ್ಟಣ ಅಭಿವೃದ್ಧಿ ಆಗ್ಬೇಕಂತಂದ್ರೆ ಒಂದು ಭವ್ಯವಾದಂಥ ಕ್ರೀಡಾಂಗಣ ಮಾಡಿಕೊಡಿ ಅಂದಾಗ ಈಗಾಗಲೇ ಸರ್ಕಾರದಿಂದ ಪ್ರಸ್ತಾವನೆಯೂ ಕೂಡ ನಮ್ಮ DC ಅವ್ರ ಹತ್ರ ಬಂದಿದೆ. DC ಅವರಿಂದ ನಮ್ಮ ತಹಸೀಲ್ದಾರ್ಗೂ ಬಂದಿದೆ. ಇದ್ರ ಬಗ್ಗೆ ಸ್ಥಳ ಕೊಡುವಂತ. ನಾನು ಮತ್ತೆ ಇದಕ್ಕೀಗ ನಾವು ಸ್ಟೇಡಿಯಂ ಮಾಡಬೇಕಂದ್ರೆ ಜಾಗ ಬೇಕು. ಈ ಪ್ರಪೋಸಲ್ ಎಷ್ಟು ಎಕರೆ ನಮಗೆ ಬೇಕು ಅಂತ ನಾವು ಸಂಬಂಧಪಟ್ಟ ಇಲಾಖೆ ಕೇಳಿದಾಗ ಒಂದು 5 ಎಕರೆದಾಗ ಆಗುತ್ತಂತಂದಾಗ ಈಗಾಗಲೇ ನಮಗೇನು ಸರ್ಕಾರದಿಂದ 3 ಎಕರೆ ಜಾಗ ಇತ್ತು, ಈಗಾಗಲೇ ಮಂಜೂರು ಕೂಡ ಆಗಿದೆ. ಸ್ಟೇಡಿಯಂಗೋಸ್ಕರ 3 ಎಕರೆ ಜಾಗ ಕೂಡ ಮಂಜೂರಾಗಿದೆ. ಇನ್ನೂ 2 ಎಕರೆ ಜಾಗ ಪಕ್ಕದಾಗಿದ್ದವರಿಗೆ ಅದಕ್ಕೆ ಅವ್ರಿಗೇನು ಇವತ್ತು ನಾವು ಸರ್ಕಾರದಿಂದ ದುಡ್ಡು ಕೊಟ್ಟು ಅದು ಖರೀದಿ ಮಾಡಬೇಕಂತ ನಾನು ಮೊನ್ನೆ ನಮ್ಮ ಉಸ್ತುವಾರಿ ಸಚಿವರಿಗೆ ಮತ್ತು DC ಅವ್ರು ಮೊನ್ನೆ ಏನು ಬೆಂಗಳೂರಿಗೆ ಬಂದಿದ್ರು ಅವ್ರಿಗೂ ಕೂಡ ಗಮನಕ್ಕೆ ಕೊಟ್ಟಿದ್ದೀನಿ. ಆ ಒಂದು ಕ್ರೀಡಾಂಗಣ ಕೂಡ ನಾವು ಬೇಗನೆ ನಮ್ಮ ಚುಡುಗುಪ್ಪ ಪಟ್ಟಣದಲ್ಲಿ ನಾನು ಪ್ರಾರಂಭ ಮಾಡ್ತೀನಂತ ಈ ವೇದಿಕೆ ಮುಖಾಂತರ ನಮಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಭಾಳ ದಿನದಿಂದ ಒಂದು ಬೇಡಿಕೆ ಏನಿದೆ ಅಂತಂದ್ರೆ, ಇವತ್ತು ಹುಮನಾಬಾದ್ನಲ್ಲಿ ರೋಡ್ ಡಿವೈಡರ್ ಆಗಿ 2 ಸೈಡ್ ರೋಡ್ ಆಗಿದೆ ಅಂತ ಭಾಳಷ್ಟು ಜನರು ಇವತ್ತು ನಮ್ಮ ಪುರಸಭೆ ನಾಸಿರ್ಬೋದು ಅನೇಕ ಜನರು ಆ ಒಂದು ಬೇಡಿಕೆಯನ್ನು ಕೂಡ ಇಟ್ಟಿದ್ದಾರೆ. ಇವತ್ತು ನಮ್ಮ ಒಂದು KKRDB ಅನುದಾನದಲ್ಲಿ ನಮ್ಗೆ ಏನು ಅನುದಾನ ಯಾವ್ದು ಬೇರೆದು ಬರ್ತದ, ನಮ್ಮ ಇಲ್ಲೇನು ಈ ಪೆಟ್ರೋಲ್ ಪಂಪ್ ಇದೆಯಲ್ಲ ಈಗ ಚುಡುಗುಪ್ಪ, ಅಲ್ಲಿಂದ ಹಿಡಿದು ಒಳಗಡೆ ನಮ್ಮದು ಎಲ್ಲಿ ತನಕ ಬರ್ತದ, ಬಸವೇಶ್ವರ ಚೌಕ್ ತನಕ ನಾನು ಆ ಒಂದು ರೋಡನ್ನು ಕೂಡ ಮಾಡಿಸ್ಕೊಡ್ತೀನಂತ ಈ ವೇದಿಕೆ ಮುಖಾಂತರ ಹೇಳಕ್ಕೆ ಇಚ್ಛಪಡ್ತೀನಿ. ಈಗಾಗಲೇ ತಾವು ನೋಡ್ಬೋದು, ಏನು ನಾವು ಇವತ್ತ ಹೊಸಳ್ಳಿ ಈ ಕಡೆಯಿಂದ ಬರ್ತೀವಲ್ಲ, ಸುಮಾರು 3 ಕೋಟಿ ಒಂದು ಅನುದಾನದಲ್ಲಿ KKRDB ಅನುದಾನದಲ್ಲಿ ಚುಡುಗುಪ್ಪ ಭಾಳಷ್ಟು ಹಳಿದಾಗಿತ್ತು. ಯಾಕೆ ಸರ್ಕಲ್ ಆಫೀಸಲ್ಲಿ ಬರಬೇಕಂದ್ರೆ ಅಲ್ಲೇ ಟ್ಯಾಗ್ ಇದ್ದು ಕೂಡ ಭಾಳಷ್ಟು ಹಾಳಾಗಿದ್ದ ಕಾರಣ ಇವತ್ತು ಭವ್ಯವಾದಂಥ ಅದೊಂದು ಕೂಡ ರೋಡ್ ಮಾಡಿದೆವು. ಇವತ್ತೇನು ಮತ್ತು ಮೈನಾರಿಟಿ ಓಣೆಯಲ್ಲಿ ಸುಮಾರು 75 ಲಕ್ಷ ರೂಪಾಯಿದು CC ರೋಡ್ ಕೂಡ ಮಾಡಿದ್ದೇವೆ. ಜನರಲ್ ವಾರ್ಡ್ನಲ್ಲಿ ಕೂಡ ಮಾಡಿದೆವು. 10-12 ಹೈಮಸ್ಟು ಇವತ್ತು ನಾವು ಚುಡುಗುಪ್ಪ ಪಟ್ಟಣದಲ್ಲಿ ಕೊಟ್ಟಿದ್ದೇವೆ. ಇವತ್ತು ಇವೆಲ್ಲ ಕೊಟ್ಟಿದ್ದೇವೆ ಅಂತ ಯಾಕೆ ಹೇಳ್ತಾ ಇತ್ತು ಅಂದ್ರೆ, ನಮ್ಮ ಲೀಡರ್ಗಳಿಗೆ ಏನಂತ ಇದು ಹೇಳಿನ ಮೇಕೆ ನತ್ತೆ ಹೋಗ್ತಾ ಅಂತ ಹೇಳೋದು ಹೇಳಬೇಕೇ ಆಗ್ತದ. ನಮ್ಮ ಕರ್ನಾಟಕದಲ್ಲಿ 63 ಹೊಸ ತಾಲೂಕುಗಳನ್ನು ಏನು ಮಾಡಿದರು, ಅದು ಹಂತವಾಗಿ ಎಲ್ಲ ಕಡೆ ಪ್ರಜಾಸೌಧವನ್ನು ನಮ್ಮ ಮುಖ್ಯಮಂತ್ರಿಗಳ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಏನು ಮಾಡಿದ್ರು 2023, 24, 25ರಲ್ಲಿ ಈ ವರ್ಷದಲ್ಲಿ 16 ಈ ನಮ್ಮ ಹುಮನಾಬಾದ್ ನಮ್ಮ ಬೀದರ್ ಡಿಸ್ಟಿಕ್ಕಲ್ಲಿ 3 ತಾಲೂಕು ಇವೆ. ಒಂದು ಚುಡುಗುಪ್ಪ, ಒಂದು ಹುಲ್ಸೂರು, ಇನ್ನೊಂದು ಕಮಲ್ ನಗರ್. ಹಾಗಾಗಿ ಈ 3 ತಾಲೂಕದಲ್ಲಿ ಈ ವರ್ಷ 50% ಕಂದಾಯ ಇಲಾಖೆಯಿಂದ, ಇನ್ನೂ 50% ನಮ್ಮ KKRDB ಅಂದರೆ 8.6 crore ರೂಪೀಸಲ್ಲಿ ಈ ಮಿನಿ ವಿಧಾನಸೌಧ ಇದರ ಎಸ್ಟಿಮೇಟ್ ಇದೆ. ಹೀಗಾಗಿ ಈ ನಮ್ದು ಇದು ಯಾಕೆ ಮಾಡಿದ್ರು ಅಂದ್ರೆ, ಎಲ್ಲ ಜನರಿಗೆ, ಎಲ್ಲ ತಾಲೂಕು ನಮ್ಮ ಮುನ್ಸಿಪಾಲ್ಟಿ ನಮ್ಮ ಇದು ಚುಡುಗುಪ್ಪ ಜನರಿಗಲ್ಲಿ ಸುತ್ತಮುತ್ತ ಎಲ್ಲ ಹಳ್ಳಿಗಳ ಜನರಿಗೆ ಒಂದೇ ಕಡೆ ಆಫೀಸ್ ಇರಬೇಕು. ದಂಡಾಧಿಕಾರಿಗಳಲ್ಲಿ, ಸಬ್ ರಿಜಿಸ್ಟ್ರಲ್ಲಿ ಎಲ್ಲ ಆಫೀಸ್ಗಳು ಒಂದೇ ಕಡೆ ಅವರಿಗೆಲ್ಲ ಸರಿಯಾಗಿ ಆಗಬೇಕು ಜನರಿಗೆ ಅಂತ ಹೇಳಿ ಈ ಉದ್ದೇಶಕ್ಕೊಂಡು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಅವ್ರದ್ದೊಂದು ಕನಸಿತ್ತು. ಹಾಗಾಗಿ ನಾವು ಇವತ್ತು ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು ಕಂದಾಯ ಸಚಿವರಿಗೆ, ಇಡೀ ನಮ್ಮ ಚುಡುಗುಪ್ಪ ತಾಲೂಕಿನ ಎಲ್ಲ ಜನರನ್ನು ನನ್ನ ಕಡೆಯಿಂದ ಅವ್ರಿಗೆಲ್ಲರಿಗೆ ನಾನು ಧನ್ಯವಾದ ಹೇಳ್ತೀನಿ. ಯಾಕಂತ ಅವ್ರಿಗೆಲ್ಲರಿಗೆ ಒಂದು ಧನ್ಯವಾದ ಹೇಳ್ತೀನಿ. ಮತ್ತು ನಾವೆಲ್ಲರೂ ಇಲ್ಲೇ ಇದ್ದೀವಿ ಶಾಸಕರೇ,
ಈಗ ಇನ್ನೊಂದು ನಮ್ಗೆ ಇಲ್ಲಿ 4 ಎಕರೆ ಒಟ್ಟು 6 ಎಕರೆ ಇದೆ. 4 ಎಕರೆ ಇದರಲ್ಲಿ ಮಿನಿ ವಿಧಾನಸೌಧ ಮಾಡ್ತೀವಿ. ಒಂದು ನಿಮ್ಮ ಪಂಚಾಯತ್ ಇದು ಒಂದು ಬೇಕೇನು, ತಾಲೂಕಾ ಪಂಚಾಯತ್ ಒಂದು 2 ಎಕರೆಲ್ಲಿದೆ. ಹುಮನಾಬಾದಲ್ಲಿ ಒಂದು ಭಾಳ ಚೆನ್ನಾಗಿ ಮಾದರಿಯಾಗಿ ಮಾಡಿದ್ದೀವಿ. ಮುಂದೆ ಬರೋಂಥ ದಿನದಲ್ಲಿ ನಾವೆಲ್ಲರೂ ಕೂಡಿ ಚುಡುಗುಪ್ಪದಲ್ಲಿ ಒಂದು ಮಾಡಿದೀವಿ ಅಂತಂದ್ರೆ ಎಲ್ಲ ಆಫೀಸ್ ಇಲ್ಲಿ ನಮ್ಮ ಚುಡುಗುಪ್ಪದಲ್ಲೂ ಆಗ್ತಾವೆ ಅಂತೇಳಿ ನನ್ನೊಂದು ಅಭಿಪ್ರಾಯ ಇದೆ. ಅದಕ್ಕೆ ನಾವೆಲ್ಲರೂ ಕೂಡಿ ಮುಂದೆ ಬರೋಂಥ ದಿನಗಳಲ್ಲಿ ಏನಾದರೂ ಮಾಡಿ ಯಾವುದಾದ್ರೂ ಫಂಡ್ ತಂದು ಇಲ್ಲ ನಾವೆಲ್ಲರೂ ಕೂಡಿ ಅದು ಒಂದು ಮಾಡೋಣ ಅಂತೇಳಿ ವೇದಿಕೆ ಮುಖಾಂತರ ಹೇಳಿ ನಂಗೆ ಕರೆಸಿ ಈ ಇದು ಮಾಡಿದ ಸಲ ತಮ್ಗೆಲ್ಲರಿಗೆ ತುಂಬುವುದೇ ಧನ್ಯವಾದ. ನಾನು ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸುಮಾರು ಇದು ಈ ಹೊಸ ಚುಡುಗುಪ್ಪ ತಾಲೂಕು 2018ರಲ್ಲಿ ಘೋಷಣೆಯಾಗಿ 2019 ಏಪ್ರಿಲ್ 1ನೇ ತಾರೀಕಿನಂತ ನಾವು ಕಂದಾಯ ಇಲಾಖೆ ಇಲ್ಲಿ ಪ್ರಾರಂಭ ಮಾಡಲಾಗುತ್ತೆ. ತಾಲೂಕು ಆಡಳಿತ ಅಧಿಕಾರಿ ಏಪ್ರಿಲ್ 1, 2019ರಂದು ನೇಮಕವಾಗಿ ನಾವು ತಹಶೀಲ್ ಆಫೀಸ್ ತೆರೆದಿರ್ತೇವೆ. ಅದರ ಜೊತೆಯಲ್ಲಿ ನಮ್ಮ ಜೊತೆಯಲ್ಲಿ ಸುಮಾರು ತಾಲೂಕು ಪಂಚಾಯತ್ ಆಫೀಸ್, CP ಆಫೀಸ್ ಆ್ಯಂಡ್ CO ಆಫೀಸ್ ಇಷ್ಟು ಮಾತ್ರ. ಮತ್ತು ಈ ವರ್ಷ ಮಾತ್ರ RFO ಫಾರೆಸ್ಟ್ ಅರಣ್ಯ ಇಲಾಖೆಯವರು ಕೂಡ ಹೊಸದಾಗಿ ಕಚೇರಿ ಪ್ರಾರಂಭ ಮಾಡಿದ್ದಾರೆ. ಹೀಗಾಗಿ ಈ ಒಂದು ವಿಧಾನಸೌಧ ಮತ್ತು ಆಡಳಿತ ಸೌಧ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಮಂಡಳಿ ಯೋಜನೆಯಲ್ಲಿ 4,30,00,000. ಅದೇ ರೀತಿ ಕಂದಾಯ ಇಲಾಖೆಯ ವತಿಯಿಂದ 4,30,00,000, ಒಟ್ಟು 8,60,00,000 ಮೊತ್ತದಲ್ಲಿ ಈ ಒಂದು ಪ್ರಜಾಸೌಧ ಆಡಳಿತ ಸೌಧ ನಿರ್ಮಾಣವಾಗುತ್ತಿದೆ. ಇದಕ್ಕೆ ನಾವು ಸುಮಾರು ನಮ್ಮ ಕಂದಾಯ ಇಲಾಖೆ ವತಿಯಿಂದ 6 ಎಕರೆ ಜಾಗವನ್ನು ರಿಸರ್ವ್ ಮಾಡಿದ್ದೇವೆ. 6 ಎಕರೆ ಸರ್ಕಾರಿ ಜಮೀನಿನಲ್ಲಿ ಸುಮಾರು 2 ಎಕರೆ ನಾವು ತಾಲೂಕು ಪಂಚಾಯತ್ ಕಟ್ಟಡಕ್ಕೋಸ್ಕರ ರಿಸರ್ವ್ ಮಾಡಿದ್ದೇವೆ. ಅದರಲ್ಲಿ 4 ಎಕರೆ ಮಾತ್ರ ನಾವು ಪ್ರಜಾಸೌಧ ಮತ್ತು ಆಡಳಿತ ಸೌಧಕ್ಕೋಸ್ಕರ ನಾವು ಇವತ್ತು ಇದಕ್ಕೆ ರಿಸರ್ವ್ ಮಾಡಿಬಿಟ್ಟಿದ್ದೇವೆ. ಅದೇ ರೀತಿಯಲ್ಲಿ 8,60,00,000 ಕಾಮಗಾರಿಯನ್ನು ಮಾನ್ಯ ಶಾಸಕರು ಮತ್ತು ಮಾನ್ಯ ವಿಧಾನ ಪರಿಷತ್ ಸದಸ್ಯರು ಮತ್ತು ಸೌತ್ ಶಾಸಕರು ಈಗಾಗಲೇ ಗುದ್ದಲಿ ಪೂಜೆಯನ್ನು ನೆರವೇರಿಸಿದ್ದಾರೆ ಎಂದು ತಮ್ಮ ಎಲ್ಲರ ಸಮಕ್ಷಮದಲ್ಲಿ ಒಂದು ಒಳ್ಳೆ